ಎಲ್ಲರಿಗೂ ನಮಸ್ಕಾರ. ಹೀಗೆ ನನಗೆ ಪರಿಚಯ ಇರೋ ಅಂಥವರು ಹೇಳಿದರು. ಅವರಿಗೆ ಸ್ವಲ್ಪ ಅಂತಂದರೆ ಪರವಾಗಿಲ್ಲ, ನಾರ್ಮಲಾಗಿ ವಯಸ್ಸಾಗಿದೆ. ಅತ್ತೆ ಸೊಸೆ ಆಗಬೇಕೋ ಅಥವಾ ಅಮ್ಮ ಮಗಳಾಗಬೇಕೋ ಗೊತ್ತಿಲ್ಲ ನನಗೆ. ಏನೋ ಮನೇಲಿ ಸಣ್ಣ ಪುಟ್ಟ ಇರುತ್ತಲ್ಲ, ಯಾರಿಗಾದ್ರೂ ಮನೆ ಅಂದಮೇಲೆ, ಸಂಸಾರ ಅಂದಮೇಲೆ ಜಗಳ ಆಗದಿದ್ರೆ ಅದು ಮನೆಯೂ ಆಗಲ್ಲ, ಸಂಸಾರನೂ ಆಗಲ್ಲ. ಹೀಗಾಗಿ ಅವರು ಮಾತಾಡುವಾಗ ನನ್ನ ಮನೇಲಿ ಇದ್ಕೊಂಡು ನನಗೆ ಮಾತಾಡ್ತಾರೆ, ನನ್ನ ಮನೇಲಿದ್ದಾರೆ, ಸೊ ಈ ಥರ ಎಲ್ಲ ಮಾತಾಡೋ ಅಂಥದ್ದಾಗತ್ತೆ ಅಂತ. ಸೊ ಒಂದು ಅಮ್ಮ ಮಗಳಿಗೆ ಹೇಳಿದ್ರು, ಅಮ್ಮನಿಂದ ಅವ್ರು ಏನೇನು ಪಡೆದಿರ್ತಾರೆ, ಸೊ ಅಮ್ಮ ಯಾಕೆ ಈಗ ಮನೇಲಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಅಮ್ಮ ಇರೋದ್ರಿಂದನೇ ನಿಮ್ಮ ಮಕ್ಕಳು ಬೆಳೀತಾ ಇರೋದು. ಸೊ ಅಮ್ಮ ಆಲ್ರೆಡಿ ನಿಮಗೋಸ್ಕರ ಒಂದಷ್ಟೆಲ್ಲ ಮಾಡಿರ್ತಾರೆ, ಅದನ್ನೆಲ್ಲ ವಾಪಸ್ ಕೊಟ್ಬಿಡಿ. ಆವಾಗ ಈಕ್ವಲ್ ಆಗ್ಬೋದೇನೋ, ಗೊತ್ತಿಲ್ಲ ನನಗೆ. ಅಥವಾ ಅತ್ತೆ ಸೊಸೆ ಆಗಿದ್ದು, ಸೊಸೆ ಏನಾದರೂ ಆ ರೀತಿ ಅತ್ತೆಗೆ ಹೇಳಿದರೆ, ನನ್ನ ಮನೇಲಿ ಇದ್ಕೊಂಡು ನನಗೇ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಏನಾದರೂ ಅನಿಸಿದರೆ ಅತ್ತೆದೆಲ್ಲ ವಾಪಸ್ ಕೊಟ್ಬಿಡಿ. ಅಥವಾ ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳ್ಳಿ, ಅತ್ತೆ ಸ್ವಲ್ಪ ಆರಾಮಾಗಿರಲಿ. ಅಮ್ಮ ಆಗಿದ್ರೂ ಅಷ್ಟೇ, ಅತ್ತೆ ಆಗಿದ್ರೂ ಅಷ್ಟೇ. ಸೊಸೆಗೆ ಆ ರೀತಿ ದುರಂಕಾರ ಇದ್ದರೂ ಅಷ್ಟೇ, ಮಗಳಿಗೆ ಆ ಥರ ದುರಂಕಾರ ಇದ್ದರೂ ಅಷ್ಟೇನೆ. ಅವ್ರೇನು ಸಂಪಾದನೆ ಮಾಡಿರ್ತಾರೆ, ಅವ್ರದ್ದೇನಿರುತ್ತೆ ಕೊಟ್ಬಿಡಿ. ಅವ್ರೀಗ ಮಗಳು ಅಂತ ಅಷ್ಟೆಲ್ಲ ಖರ್ಚು ಮಾಡಿ ಸಾಕಿರ್ತಾರಲ್ವ, ರೂಪಾಯಿ ಲೆಕ್ಕ ಮಾಡಿ ಕೊಟ್ರೂ ಕನಿಷ್ಠ ಪಕ್ಷ ಒಂದು 20-30 ಲಕ್ಷ ಆದರೂ ಕೊಡಬೇಕಾಗತ್ತೆ. ಯಾಕಂದರೆ ಆ ರೇಂಜಿಗೆ ಕಷ್ಟಪಟ್ಟಿರ್ತಾರೆ ಅವರು. ಕೊಟ್ಬಿಡಿ. ಒಂದು ವಯಸ್ಸಾದವ್ರಿಗೆ ಒಂದು 20 ಲಕ್ಷ 30 ಲಕ್ಷ ಕೈಯಲ್ಲಿ ಇಟ್ಬಿಟ್ಟು ಕಳಿಸಿ. ಅವ್ರು ಆರಾಮಾಗಿರ್ತಾರೆ. ಮಗಳ ಮನೆಯಲ್ಲೋ ಮಗನ ಮನೆಯಲ್ಲೋ ಎಲ್ಲೋ ಒಂದು ಕಡೆ ಅವ್ರು ಆರಾಮಾಗಿರ್ಬೋದಲ್ವ. ನಿಮ್ಮ ಹತ್ರ ಇಷ್ಟೆಲ್ಲ ದುಡ್ದು ಮನೆ ಮಾಡಿ, ಒಂದು ಗೂಡು ಕಟ್ಟಿ, ಅಷ್ಟೆಲ್ಲ ಮಾಡಿ ಮಗನ ಬೆಳೆಸಿ ಅಥವಾ ಮಗಳನ್ನ ಬೆಳೆಸಿ ಅನ್ನಿಸ್ಕೊಳ್ಳೋ ಅಂಥದ್ದು ಏನಿರುತ್ತೆ ಈ ವಯಸ್ಸಲ್ಲಿ. ಸೊ ಅದನ್ನು ನೀವು ನಿಮಗೆ ಬೇಕಾದವ್ರ ಹತ್ರ, ಬೇಡದೇ ಇರೋರ ಹತ್ರ ಅಥವಾ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಾಗ ಆ ಕ್ಷಣಕ್ಕೆ ನೀವು ಪರವಾಗಿಲ್ಲಪ್ಪ, ನಿಮಗೆ ಆ ಥರ ಅಂದ್ಬಿಟ್ರೆ ಅವರು ಅಂತ ಅನಿಸಿದ್ರು, ಒಂದು ವಾರ 1 ತಿಂಗಳಾದಮೇಲೆ ಏನು ಹೆಂಗಸು ಇಷ್ಟೊಂದು ಗಲೀಜು, ಈ ಥರ ಮಾತಾಡ್ತಾರಲ್ಲ, ನನ್ನ ಮನೇಲಿ ಇದ್ಕೊಂಡು ಅಂತೆಲ್ಲ ಮಾತಾಡ್ತಾರಲ್ವ, ಛೀ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಯಾರೇ ಆಗಿದ್ರೂ ಸ್ವಲ್ಪ ಗೌರವದಿಂದ ಮಾತಾಡಿ. ಯಾಕಂದರೆ ಆ ವಯಸ್ಸಿಗೆ ನಾವು ಬರ್ತೀವಿ, ನಮ್ಮನ್ನು ಮನೇಲಿ ಯಾಕೆ ಇಟ್ಕೊಂಡಿದ್ದಾರೆ ಆಚೆ ದಬ್ಬಿ ಅಂತ ಹೇಳೋ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಎಚ್ಚರಿಕೆ ವಹಿಸಿ ನಾಲ್ಗೆ ಮೇಲೆ, ಒಳ್ಳೆಯದು. ಧನ್ಯವಾದ.